ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಡಿಯಲ್ಲಿ ಬರುವ ಕರ್ನಾಟಕ ಆಹಾರ ನಾಗರಿಕ ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರವನ್ನು ಅರಸೀಕೆರೆ ಕ್ಷೇತ್ರದ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷರು ಆದ ಕೆಎಂ ಶಿವಲಿಂಗೇಗೌಡರು ಉದ್ಘಾಟಿಸಿದರು. ನಂತರ ಮಾತನಾಡಿದರು, ರೈತರಿಂದ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಮಾಡುವಾಗ ರೈತರಿಗೆ ಯಾವುದೇ ತೊಂದರೆ ಆಗಬಾರದು ಮತ್ತು ಪಡೆದ ರಾಗಿಯನ್ನ ಯಾವುದೇ ಕಾರಣಕ್ಕೂ ರಾಗಿಯಲ್ಲಿ ಕಸ ಮಣ್ಣು ಮಿಶ್ರಿತ ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಸರ್ಕಾರದ ಮಟ್ಟದಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ ಎಂದಿದ್ದಾರೆ. ಸರ್ಕಾರದ ಮಾರುಕಟ್ಟೆಗೆ ರೈತರ ಹೆಸರಲ್ಲಿ ಎಷ್ಟೇ ಪ್ರಮಾಣದಲ್ಲಿ ರಾಗಿ ಬಂದರೂ ಕೂಡ ರೈತರಿಗೆ ತೊಂದರೆಯಾಗದಂತೆ ಖರೀದಿ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದರು. ವಿಧಾನಸಭೆಯ ಗಲಾಟೆ ಬಗ್ಗೆ ಮತ್ತೆ ಪುನರುಚ್ಚಿಸಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ, ನನ್ನನ್ನು ಕೊಬ್ಬರಿ ಕಳ್ಳ, ಕಾಯಿ ಕಳ್ಳ ಅಂತ ಅನ್ಯ ಪಕ್ಷದವರು ತೇಜುವಧೆ ಮಾಡಿದ್ರು. ನಾನು ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಕೊಬ್ಬರಿಗೆ ಬೆಂಬಲ ಬೆಲೆ ಸಿಗಬೇಕು ಅಂತ ಅಂತಹ ಸಂದರ್ಭದಲ್ಲಿ ಹೋರಾಟ ನಡೆಸಿದ್ರ ಬಗ್ಗೆ ನನ್ನ ಕ್ಷೇತ್ರದ ಜನರಿಗೆ ತಿಳಿದಿದೆ. ಬೆಳಗಾವಿ ಅಧಿವೇಶನದಿಂದ ಪ್ರಾರಂಭವಾದ ಹೋರಾಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಕೃಷಿ ಸಚಿವರನ್ನು ಕೂಡ ಭೇಟಿ ಮಾಡಿ ಕೊಬ್ಬರಿಯ ಬೆಂಬಲ ಬೆಲೆಗೆ ಶ್ರಮಿಸಿದ್ದೀನಿ ಎಂದಿದ್ದಾರೆ. ಇದಲ್ಲದೆ ಇತ್ತೀಚೆಗೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ನನ್ನ ವಿರುದ್ಧ ಪಿತೂರಿ ನಡೆಸಿ ಪ್ರತಿ ಬಾರಿಯೂ ಕೂಡ ನನ್ನನ್ನು ಮಾತನಾಡಲು ಬಿಡದೆ ಕಳೆದ ಹಲವಾರು ತಿಂಗಳುಗಳಿಂದ ತೊಂದರೆ ಕೊಡ್ತಾ ಇದ್ರು. ನಂತರ ನನ್ನನ್ನ ರಾಗಿ ಕಳ್ಳ, ಕೊಬ್ಬರಿ ಕಳ್ಳ ಅಂತ ಘೋಷಣೆ ಮಾಡಿದಾಗ ನಾನು ತುಂಬಾ ರೋಷಾವೇಶದಲ್ಲಿ ಉತ್ತಮವಾಗಿ ಉತ್ತರ ಕೊಟ್ಟಿದ್ದೀನಿ. ಈ ವಿಚಾರದ ಗಲಾಟೆಯಲ್ಲಿ ಹಲವಾರು ಜನ ಪಿತೂರಿಯೂ ನಡೆದಿದೆ. ನಾನು ಇದ್ಯಾವುದಕ್ಕೂ ಜಗ್ಗುವ ಮನುಷ್ಯನಲ್ಲ ಅಂತ ನೇರವಾಗಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅರಸೀಕೆರೆ ತಾಲೂಕಿನಲ್ಲಿ 4 ರಾಗಿ ಕೇಂದ್ರಗಳನ್ನು ತೆರೆಯತಕ್ಕಂಥ ವ್ಯವಸ್ಥೆಗೆ ಕರ್ನಾಟಕ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿ, ಮೊದಲನೇದಾಗಿ ಅರಸೀಕೆರೆ ನಗರದಲ್ಲಿ ಒಂದು ಕೇಂದ್ರ, ಗಣಸಿನಲ್ಲಿ ಒಂದು ಕೇಂದ್ರ, ಜೇಸಿಪುರದಲ್ಲಿ ಒಂದು ಕೇಂದ್ರ, ಬಾಣಾವರದಲ್ಲಿ ಒಂದು ಕೇಂದ್ರ. ಈ 4 ಕೇಂದ್ರಗಳು ಜಾಗದಲ್ಲಿ ಅವರಿಗೆ ಬರುತ್ತೆ MLAಗೆ. ಈ 4 ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ರೈತರು ರಾಗಿಯನ್ನು ತಂದು ಶುದ್ಧವಾಗಿ ಕೊಡಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರು. ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ APMC ಸೆಕ್ರೆಟರಿ ಅವರೇ, ಜಿಲ್ಲಾ KSFP ಮ್ಯಾನೇಜರ್ ಅವರೇ, ಮೇಡಮ್ ಅವರೇ, ನಮ್ಮ ದಯಾನಂದ್ ಅವರೇ, ರೈತ ಸಂಘದ ನಾಯಕರುಗಳು, ನಮ್ಮ ಶಿವಮೂರ್ತಣ್ಣವರೇ, ಬಾಲು, ಮತ್ತು ನಮ್ಮ ಜಯಣ್ಣವರೇ, ನಮ್ಮ ಬೋರ್ನಕೊಪ್ಪಲು ನಮ್ಮ ರೈತ ಸಂಘದ ನಾಯಕರಾದಂಥ ಶಿವಲಿಂಗಪ್ಪನವರು, ನನ್ನ ಹೆಸರಿದೆ, ಮತ್ತು ನಮ್ಮ ರವಿಚಂದ್ರ ತಮ್ಮೂರು, ಬಸವರಾಜಪುರದಲ್ಲಿ ನಾವು ನೋಡೇ ಹೋಗಿ ಬಸವರಾಜಪುರದಲ್ಲಿ, ಮತ್ತು ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ ಮತ್ತು ರೈತ ಮುಖಂಡರುಗಳೇ, ಸರ್ಕಾರದ ಕರ್ತವ್ಯ. ಬಹುಶಃ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟಿದೆ? 35 ರೂಪಾಯಿ ಕಿನ್ನರಾಗಿನ ತಗೊಂಡೋಗಿ ನೀವು ಕೊಡ್ತೀರಿ. ಇಲ್ಲಿ 4,886 ರೂಪಾಯಿ ಅಂದರೆ 1,000 ರೂಪಾಯಿ, 1,300 ರೂಪಾಯಿ ನಿಮಗೆ ಹೆಚ್ಚುವರಿಯಾಗಿ ಸಿಗುತ್ತೆ. ಅದಕ್ಕೆ ರೈತರಿಗೆ ಈ ಬೆಲೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಬಹಳ ವರ್ಷಗಳಿಂದ ಈ ರಾಗಿಗಳನ್ನು ತಗೊಳ್ತಕ್ಕಂಥದ್ದು. ಯಾಕೆ ಅಂದರೆ ಇದು ಇಂಟರ್ನ್ಯಾಷನಲ್ ಬೆಳೆ ಅಲ್ಲ. ಇದು ಎಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಲ್ಲಿಗೆ ಮಾತ್ರ ಇದು ಖರ್ಚಾಗ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ಇದಕ್ಕೆ ಧಾರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ದೇಶದಲ್ಲಿ, ಎಲ್ಲ ಕಡೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 4-5 ಜಿಲ್ಲೆ ನಾವು ತಿಂತೀವಿ ನಾವು ಅಷ್ಟೇ ರಾಗಿನ. ಬಾಕಿ ಜಿಲ್ಲೆಗೆ ಮಂಗಳೂರಿನ ರಾಗಿ ಅಂದ್ರೆ ಗೊತ್ತಿಲ್ಲ. ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಏನು ಅಂತಾರೆ ಅವರು, ರಾಗಿ ಅಂದ್ರೆ ಏನು ಅಂತಾರೆ. ಅದಕ್ಕೆ ಈ ವ್ಯವಸ್ಥೆ
ಸರಿಯಾಗಿ ಆಗಬೇಕು, ರೈತನ ಬೆಂಬಲಕ್ಕೆ ನಿಲ್ಲಬೇಕು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಚಿತ ನಿಧಿ ಅವರ ನೆರವಿಗೋಸ್ಕರ ಹಣವನ್ನು ತಂದಿಡ್ತಾರೆ. ಆ ಹಣದಲ್ಲಿ KSFC ಮೂಲಕ ನಿಮಗೆ ಕೊಟ್ಟು ಬೆಂಬಲ ಬೆಲೆಗೆ ತಗೊಂಡು ಅವರು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅವರು ಮಾರಾಟ ಮಾಡ್ಕೊಳ್ಳಿ. ಇಲ್ಲಿ ನಾವು ರಾಗಿ ಕೇಂದ್ರನ ಪ್ರಾರಂಭ ನಾನು ಶಾಸಕರಾದ ಫಸ್ಟಲ್ಲೇ ಪ್ರಾರಂಭ ಮಾಡಿಸ್ತೀವಿ. ಆಮೇಲೆ ತಗೊಂಡೋಗಿ ರಾಗಿ ತುಂಬಿದ್ರು, ಮಣ್ಣೆ ತುಂಬಿದ್ರು. ಒಂದು ಕೋಡನ್ನ ಹತ್ರ ನಾನೇ ಹಗಲು ರಾತ್ರಿ ಮನೆಗಿದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದೆ ತಾಲೂಕು ಆಫೀಸ್ ಮುಂದೆ. ಅವತ್ತಿನಿಂದ ಸ್ವಲ್ಪ ಶಿಸ್ತುಬದ್ಧವಾಗಿ ತಗತಾಯಿತು ರಾಗಿಗಳನ್ನ. ರೈತ ಅವನಿಗೆ ರಾಗಿಗೆ ಮಣ್ಣು ಬೆರೆಸಿ ಗೊತ್ತಿಲ್ಲ. ಯಾರು ಸ್ವಲ್ಪ ವರ್ತಕರಿರ್ತಾರೆ ಅವರು ಈ ಕಸಬನ್ನು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಈ ರೀತಿ ಕಳೆದ ಸಾಲಿನೂ ಬೇಕಾದಷ್ಟು ರಾಗಿಗಳು ಆಯಿತು. ಇದಕ್ಕೆಲ್ಲ ಅಧಿಕಾರಿಗಳು ಅವ್ಯವಸ್ಥೆ ಕಾರಣ. ಇಲ್ಲಿ ರೈತರನ್ನ ಶುದ್ಧವಾದಂಥ ರೈತರನ್ನ ನಿಜವಾದಂಥ ರೈತನಿಂದ ಈ ರಾಗಿಯನ್ನು ಖರೀದಿ ಮಾಡಿ ಬಲ್ರಿ ರಾಮಚಂದ್ರಣ್ಣ ಬರ್ರಿ ಅವ್ರಿಗೊಂದು ಚೇರ್ ಕೊಡ. ಅವರು ನುಗ್ಸಿರಿ ನಾವು ಬಂದಿರ್ತೇವೆ. ಯಾವ ಮುಲಾಜಿಲ್ಲ, ಯಾವಿಲ್ಲ. ಮಾರನೇ ಬೆಳಿಗ್ಗೆ ಬರ್ತೇನೆ ಅವನಿಗೆ ಪ್ರಿಯಾರಿಟಿಗೆ. ಅದು ಬಿಟ್ಬಿಟ್ಟು ಟೋಕನ್ನು 150 ಇರುತ್ತೆ, 3 ರನ್ ಬಿಟ್ಟು ಹೋಗ್ತಿರ್ತಾನೆ, 1000 ರನ್ ಬಿಟ್ಟು ಹೋಗ್ತಿರ್ತಾನೆ. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.